ನಾವು ಸೀನಿಯರ್ ಸಿಟಿಸನ್ ಹೆಂಗೆ ಹೋಗೋದು ಎಲ್ಲಿ ಹೇಳಿ ನೋಡಿ, ಇಲ್ಲಿ ಗಾಡಿ ಬರ್ತಾ ಇದೆ, ಅದನ್ನು ನಾನು ಹಾಕಿದ್ದೀನಿ ಇದರಲ್ಲಿ. ಅದಕ್ಕೆ ದಯವಿಟ್ಟು ಇದೆಲ್ಲ ಖಾಲಿ ಮಾಡಿಸಿ ನಮಗೆ ನಡೆಯೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ನಾವು ನಡೆಯೋದು ಎಲ್ಲಿ ನೀವೇ ಹೇಳಿ. ಸಾವಿರಾರು ಜನರು ಬದುಕೋಗ್ಬಿಡುತ್ತಲ್ಲ, ಅವ್ರು ಬದುಕೋದ್ರೆ ಅವ್ರು ಮಾಡ್ರಿ, ಅವರೆಲ್ಲ ಅಂಗಡಿ ಮಾಡ್ಕೊಂಡು ಮಾಡ್ಕೊಡಿ, ಅಥವಾ ಅವರಿಗೆ ಸಪ್ರೇಟ್ ಮಾರ್ಕೆಟ್ ಮಾಡ್ರಿ. ದಾರಿಯಲ್ಲಿ ನಡೆಯೋ ದಾರಿಯಲ್ಲಿ ಯಾಕೆ ಹಾಕ್ಬೇಕು? ಅವ್ರೇನ್ ಹೇಳ್ತಾರೆ ಅಂದ್ರೆ ನಾವು ಆಲ್ರೆಡಿ ಈಗ ಫುಟ್ಪಾತ್ ಬಂದ್ಬಿಟ್ಟಿದೀವಿ, ನಮ್ಮನ್ನ ಮತ್ತೆ ಎಲ್ಲಿಂದ ಫುಟ್ಪಾತ್ ಅವ್ರದ್ದು, ನಡೆಯೋರ್ದು. 18 years ಅಂತ 18 years. ಅಳಬ್ರ ನೀವು ಇಲ್ಲಿ. ಈಗ ಕೃಷ್ಣ ಬೈರೇಗೌಡರು ಹೊಸ ರೂಲ್ಸ್ ತರೋದಕ್ಕೆ ನೋಡ್ತಾ ಇದ್ದಾರೆ, ಅಂದ್ರೆ ಈ ಫುಟ್ಪಾತ್ ವ್ಯಾಪಾರಿಗಳನ್ನ ತೆಗೆಸಿರ್ಬೇಕು, ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಪಾದಾಚಾರಿಗಳಿಗೆ ತೊಂದರೆ ಆಗ್ತಿರೋದು ಕೃಷ್ಣ ಬೈರೇಗೌಡರು ಹೇಳಿದಾರಲ್ಲ, ತೊಂದರೆ ಆಗ್ತಿರೋದಂತ ಹೌದು. ನೋಡಿ, ನಾವು ಎಲ್ಲೂ ವಾಕ್ ಮಾಡ್ತೀವಿ, ನಾವು ನಡೆಯೋದು ಎಲ್ಲಿ ನೀವೇ ಹೇಳಿ. ನಾವು ಎಲ್ಲಿ ನಡೀತೀವಿ? ನಾವು ಸೀನಿಯರ್ ಸಿಟಿಸನ್ ಹೆಂಗೆ ಹೋಗೋದು ಎಲ್ಲಿ ಹೇಳಿ. ನೋಡಿ, ಇಲ್ಲಿ ಗಾಡಿ ಬರ್ತಾ ಇದೆ, ಅದನ್ನು ನಾನು ಹಾಕಿದ್ದೀನಿ ಇದರಲ್ಲಿ. ಅದಕ್ಕೆ ದಯವಿಟ್ಟು ಇದೆಲ್ಲ ಖಾಲಿ ಮಾಡಿಸಿ ನಮಗೆ ನಡೆಯೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ನಾವು ಪಾದಾಚಾರಿಗಳು ಹೇಳ್ತಾ ಇರೋದು. ಮತ್ತೆ ಸಾವಿರಾರು ಜನರು ಬದುಕೋಗ್ಬಿಡುತ್ತಲ್ಲ, ಅವ್ರು ಬದುಕೋದ್ರೆ ಅವ್ರು ಮಾಡ್ರಿ, ಅವರೆಲ್ಲ ಅಂಗಡಿ ಮಾಡ್ಕೊಂಡು ಮಾಡ್ಕೊಡಿ, ಅಥವಾ ಅವರಿಗೆ ಸಪ್ರೇಟ್ ಮಾರ್ಕೆಟ್ ಮಾಡ್ರಿ, ಅವ್ರಿಗೆ ಸಪ್ರೇಟ್ ಸಂತೆ ಮಾಡಿ, ಅವರಿಗೋಸ್ಕರ ಅಲ್ಲಿ ಹೋಗಿ ತಗೊಳ್ತೀವಿ ನಾವು. ದಾರಿಯಲ್ಲಿ ನಡೆಯೋ ದಾರಿಯಲ್ಲಿ ಯಾಕೆ ಹಾಕ್ಬೇಕು? ಅವ್ರೇನ್ ಹೇಳ್ತಾರೆ ಅಂದ್ರೆ ನಾವು ಆಲ್ರೆಡಿ ಈಗ ಫುಟ್ಪಾತ್ ಬಂದ್ಬಿಟ್ಟಿದೀವಿ, ನಮ್ಮನ್ನ ಮತ್ತೆ ಎಲ್ಲಿಂದ ಫುಟ್ಪಾತ್ ಅವ್ರದ್ದು, ನಡೆಯೋರ್ದು. ಅವ್ರದ್ದು ನಡೆಯೋರ್ದು ಹೇಳಿ. ಫುಟ್ಪಾತ್ ಅಂದ್ರೆ ಏನು? ನಡಿ ಅಂಗಡಿಗೋ ನಡೆಯೋಕ್ಕೋ, ಅಂಗಡಿಗೋ ನಡೆಯೋಕ್ಕೋ ಹೇಳಿ. ಫುಟ್ಪಾತ್ ಅಂಗಡಿಗೋ ನಡೆಯೋಕ್ಕೋ ಅವ್ರಿಗೆ ಮಾಡ್ಕೊಳ್ಳಿ. ಅವ್ರನ್ನ ದಾರಿಯಲ್ಲಿ ಹಾಕ್ಬೇಡಿ, ಅವ್ರಿಗೆಲ್ಲ ಬೇರೆ ವ್ಯವಸ್ಥೆ ಮಾಡ್ಕೊಡಿ. ನಮಗೆ ಜಾಗ ಅವ್ರಿಗೆ ಕೊಡ್ಬೇಡಿ. ನಾವು ನಡೆಯೋಕೆ ಇಲ್ಲಿ ಬರ್ತೀವಿ ಅಂದ್ರೆ ಅಂಗಡಿಗೆ ಹೋಗ್ಬೇಕು, ನಮಗೆ ನಡೀಲೇಬೇಕಲ್ಲ, ನಾವು ಈ ಅಂಗಡಿಗೆ ಹೋಗ್ಲೇಬೇಕಲ್ಲ, ಈ ಅಂಗಡಿಗೆ ಹೋಗ್ಲೇಬೇಕು, ಎಲ್ಲವೂ ಇವ್ರ ಹತ್ರ ಸಿಗಲ್ವಲ್ಲ. ಹಂಗಾಗಿ ನಮ್ಮ ಫುಟ್ಪಾತ್ ನಮ್ಗೆ ಕೊಡಿ, ಅವ್ರಿಗೆ ಬೇರೆ ಅವ್ರ ದಾರಿ ಮೇಲೆ ಹಾಕಿ ಅಂತ ಹೇಳಲ್ಲ ನಾವು, ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡಿ ನೀವು ಅಂತ. ಇದು ಗೊತ್ತಾಯ್ತಾ? ಹಾಂ, ದಯವಿಟ್ಟು ಮಾಡಿ ಆ ಕೆಲಸನ. ನಡೆಯೋಕೆ ಜಾಗ ಬಿಡಿ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಫುಟ್ಪಾತ್ ವ್ಯಾಪಾರಿ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಫುಟ್ಪಾತ್ ವ್ಯಾಪಾರಿಗಳು ಖಾಲಿ ಮಾಡಿಸ್ಬಿಟ್ರೆ ನಮ್ಮಂಥ ಮಕ್ಕಳು ಮರಿ ಎಲ್ಲ ಫುಟ್ಪಾತಲ್ಲೇ ಸಾಯ್ಬೇಕಾಗುತ್ತೆ. ಓದಿ ಒಂದು ಡಾಕ್ಟ್ರ್, ಒಂದು ಇಂಜಿನಿಯರ್ ಮಾಡ್ಸೋಕ್ಕಾಗಲ್ಲ ನಮ್ಮ ಕೈ. ನಮಗೆ ಕೆಲಸ ಕಾರ್ಯಗಳಿಲ್ಲ. ನಮ್ಗೆ ಯಾವ್ದಾನ ಕೆಲಸ ಕಾರ್ಯಗಳು ಕೊಟ್ಟರೆ ಹೋಗಿ ಮಾಡ್ಬೋದು. ನಮ್ಮ ಮಕ್ಳು ಮರಿ ಓದಬೇಕಂದ್ರೆ ನಾವು ಫುಟ್ಪಾತ್ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡಿದ್ರೆ ನಮ್ಮ ಮಕ್ಳು ಮರಿ ಓದೋಕ್ಕಾಗೋದು. ನಮಗೆ ಗಂಡ ಮಕ್ಕಳು ಸರಿ ಇಲ್ಲ, ನಾವು ಓದಿಸ್ಬೇಕಂದ್ರೆ ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲೇಬೇಕು. ವ್ಯಾಪಾರ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದು. ನಾವು ಎತ್ತಿಸ್ಬಿಟ್ರೆ ನಾವೆಲ್ಲೋಗೋಣ? ಹೌದು, ಮದುವೆ ಒಬ್ಬನೇ ಮಗ. ಮನೆಯವರು ಆಟೋ ಓಡಿಸ್ತಾರೆ. ಖಾಲಿ ಮಾಡಿಸ್ತೀನಿ ಅಂತ ಹೇಳ್ತಾರಲ್ಲ ಕೃಷ್ಣ ಬೈರೇಗೌಡರು, ಏನ್ ಮಾಡ್ತೀರಾ? ಖಾಲಿ ಮಾಡಿಸ್ರೆ ಸಾಯೇ ಬಿಡ್ತೀವಿ ಅಷ್ಟೇ. ಅವ್ರ ಮನೆ ಮುಂದೆ ಹೋಗಿ ಪ್ರಾಣನೇ ಕಳ್ಕೊಂಡ್ಬಿಡ್ತೀವಿ ಅಷ್ಟೇ. ನಾವು ನಮ್ಮ ಮಕ್ಕಳಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಳು ಮರಿ ಓದಿಸ್ಬೇಕಂದ್ರೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲೇಬೇಕು ನಾವು. ಜನ ಕೆಲವರು ಈ ಥರ ಹೇಳ್ತಾರಲ್ಲ ಫುಟ್ಪಾತ್ಗೆ ನೀವು. ಜನ ಹೇಳ್ತಾರೆ, ಹೊಟ್ಟೆ ತುಂಬಿರೋರು ಹೇಳ್ತಾರೆ, ದುಡ್ಡಿರೋರು. ಇಲ್ದಿರೋರು ಗೊತ್ತಿರುತ್ತೆ ಕಷ್ಟ ಏನಂತ. ಇರೋರ್ಗೆ ಏನು ಗೊತ್ತಿರುತ್ತೆ? AC ರೂಮಲ್ಲಿ ಕುತ್ಕೊಂಡಿರೋರ್ಗೆ ಏನು ಗೊತ್ತಾಗುತ್ತೆ ನಮ್ಮಂಥವ್ರ ಕಷ್ಟ? ಬಿಸಿಲಿಗೆ ಬಂದು ಕುತ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು, ನಮ್ಮ ನೋವೇನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಕಷ್ಟ ಆಗುತ್ತೆ ನಿಮ್ಗೆ ಎತ್ತಿಸಿದ್ರೆ? ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸರ್. ಅನ್ನ ನೀರಿಲ್ದಂಗೆ ಸತ್ತೋಯ್ತೀವಿ ಅಷ್ಟೇ ನಾವು. ಏನು ಹೇಳ್ತೀರಿ ಸಚಿವರು ಇವಾಗ? ಏನು ನಿಮ್ಗೆ ನಮಗೆ ಅಂತ ನಮಗೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಕ್ಕೆ ಬಿಡಿ, ಒಂದೊಂದು ಮಂಕ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ.